ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿತ್ತು. ಸೊ ಕೇವಲ 4 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನೋಡೋದಕ್ಕೆ ಸಿಕ್ತು. ಶುಕ್ರವಾರದ ದಿನ ಮಹಾರಾಷ್ಟ್ರ ಡೇ ಇದ್ದಿದ್ದರಿಂದ ಮಾರ್ಕೆಟ್ ಹಾಲಿಡೇ ಇತ್ತು. 24,000 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಅದೊಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಆಗಿರುತ್ತೆ. ಸೊ ಈ ಒಂದು ಲೆವೆಲ್ನಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದ್ರೆ 24,300 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇದೇ ಒಂದು ಲೆವೆಲ್ನಿಂದ ಬುಧವಾರ ನಿಫ್ಟಿ ಕರೆಕ್ಟ್ ಆಗಿತ್ತು. US ಮಾರ್ಕೆಟ್ನಲ್ಲಿ ಶುಕ್ರವಾರದ ದಿನ ಒಂದು ಸ್ಟ್ರಾಂಗ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 0.8% ಜಂಪ್ ಡೌಜೋನ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯುಎಸ್ನ IT ಇಂಡೆಕ್ಸ್ ನಾಸ್ಡ್ಯಾಕ್ ಕೂಡ 25,000 ಲೆವೆಲ್ ಅನ್ನು ಟಚ್ ಮಾಡಿದೆ. ಒಂದು ಸ್ಟ್ರಾಂಗ್ ಟ್ರೇಡಿಂಗ್ US ಮಾರ್ಕೆಟ್ಸ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಗಿಫ್ಟ್ ನಿಫ್ಟಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. 24,200 ಮೇಲ್ಗಡೆ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ನಾಳೆ ಏಷ್ಯನ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆದರೆ ನಿಫ್ಟಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಗ್ಬೋದು. US ಮತ್ತು ಇರಾನ್ ನಡುವೆ ಕಾನ್ಫ್ಲಿಕ್ಟ್ಸ್ ಇನ್ನೂ ಕೂಡ ನಡೀತಿದೆ, ಮಾತುಕತೆಗಳು ಕೂಡ ನಡೀತಿದೆ. ಸೊ ಇರಾನ್ ಈಗ ಹೊಸ ಒಂದು ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. 14 ಪಾಯಿಂಟ್ನ ಪ್ಲಾನ್ ಯುಎಸ್ಗೆ ಹೋಗಿದೆ. ಇದನ್ನ ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಸೊ 14 ಪಾಯಿಂಟ್ಗಳಲ್ಲಿ ಮೇಜರ್ ಪಾಯಿಂಟ್ ಏನಿದೆ, ಆಲ್ರೆಡಿ ಒಂದು US ಬ್ಲಾಕೇಡ್ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಅರೌಂಡಲ್ಲಿ ಕ್ರಿಯೇಟ್ ಆಗಿದೆ. ಇದರಿಂದ ಇರಾನ್ನ ಶಿಪ್ಗಳು ಕೂಡ ಯುರೋಪಿಯನ್ ಕಂಟ್ರಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇರಾನ್ನ ಟ್ರೇಡ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬೀಳ್ತಿದೆ. ಸೊ ಅದನ್ನು ರಿಮೂವ್ ಮಾಡಬೇಕು. ಹಾಗೆ ಇನ್ನು ಮಿಕ್ಕಿರುವಂಥ 13 ಕಂಡೀಷನ್ಸ್ಗಳನ್ನು ಇರಾನ್ ಹಾಕಿದೆ. ಸೊ ಈ ಕಂಡೀಷನ್ಸ್ಗಳನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಡೆಸಿಷನ್ US ನಿಂದ ಬರುತ್ತೆ ಅಂತ. $120 ಮೇಲೆ ಹೋದಂಥ ಕ್ರೂಡ್ ಆಯಿಲ್ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಕೂಲ್ ಡೌನ್ ಆಗಿದೆ. $108 ಪ್ರತಿ ಬ್ಯಾರೆಲ್ಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಈಗ ಟ್ರೇಡ್ ಆಗ್ತದೆ. ಸೊ ಟೆನ್ಷನ್ಸ್ ಬಿಲ್ಡಪ್ ಆದರೆ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಡಾಲರ್ನ ಮುಂದೆ ರೂಪಾಯಿ ಈಗ 95 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆದಾಗ ಇನ್ನಷ್ಟು ಪ್ರೆಷರ್ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ FIIs ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ರೂಪಾಯಿ ಡಾಲರ್ನ ಮುಂದೆ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗೆಲ್ಲ ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ವೀಕ್ ಆಗ್ತಾ ಹೋಗುತ್ತೆ ಆಗ FIIs ಕಡೆಯಿಂದ ಹೆಚ್ಚಿನ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ತದೆ. ಸೊ ರೂಪಾಯಿ ಸ್ಟ್ರಾಂಗ್ ಆದರೆ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಬಟ್ DIIs ಕಡೆಯಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಸೊ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗ್ ಮಾಡಬೇಕು ಅಂದರೆ ರೂಪಾಯಿ ಸ್ಟ್ರಾಂಗ್ ಆಗಬೇಕಾಗತ್ತೆ. ಮುಂದಿನ ವಾರದ ಮೇಜರ್ ಇವೆಂಟ್ ಎಲೆಕ್ಷನ್ ರಿಸಲ್ಟ್ಸ್ ಆಗಿರುತ್ತೆ. ಸೊ 4 ಸ್ಟೇಟ್ಸ್, 1 ಯೂನಿಯನ್ ಟೆರಿಟರಿ ರಿಸಲ್ಟ್ ಸೋಮವಾರ ಅನೌನ್ಸ್ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದನೇ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆಗೋಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ಸ್ಟೇಟ್ನಲ್ಲಿ ಯಾವ ಪಾರ್ಟಿ ಲೀಡ್ನಲ್ಲಿದ್ದಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಬೆಂಗಾಲ್ ಎಲೆಕ್ಷನ್ ತುಂಬಾ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಬೆಂಗಾಲ್ನಲ್ಲಿ BJP ಏನಾದರೂ ಗೌರ್ಮೆಂಟನ್ನು ಫಾರ್ಮ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು. ಅದರಿಂದ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಕೆಲವು ಎಕ್ಸಿಟ್ ಪೋಲ್ಗಳು ಬಂಗಾಲ್ನಲ್ಲಿ BJP ಬರುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಮಾಡಿದರೆ, ಕೆಲವು ಎಕ್ಸಿಟ್ ಪೋಲ್ಗಳು TMC ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಮಾಡಿದೆ. ತಮಿಳುನಾಡು ರಿಸಲ್ಟ್ನಲ್ಲಿ ಕೂಡ ಕ್ಯೂರಿಯಾಸಿಟಿ ಇದೆ. ಬಟ್ ಬೆಂಗಾಲ್ ರಿಸಲ್ಟ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ಬೋದು. ಯಾಕೆಂದರೆ ಬಾರ್ಡರ್ ಸ್ಟೇಟ್ ಆಗಿರೋದ್ರಿಂದ ಸಾಕಷ್ಟು ಪೊಲಿಟಿಕಲ್ ಗೇಮ್ ಚೇಂಜಸ್ ಈ ಒಂದು ಸ್ಟೇಟ್ನಲ್ಲಿ ಆಗ್ಬೋದು. ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ. ಫಸ್ಟ್ ವೀಕ್ ಅಂದಾಗ ಕಳೆದ ತಿಂಗಳ ಆಟೋ ಸೇಲ್ಸ್ ಡೇಟಾ ಡಿಕ್ಲೇರ್ ಆಗುತ್ತೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರುತಿ ಸುಜುಕಿಯಿಂದ ಒಳ್ಳೆ ಒಂದು ಸೇಲ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಹ್ಯುಂಡೈ ಕೂಡ 17% ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತನ್ನು ತೋರಿಸಿದ್ದಾರೆ. ಸೊ ಆಟೋ ಸ್ಟಾಕ್ಗಳು ನಾಳೆ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಒಳ್ಳೆ ಒಂದು ಸೇಲ್ಸ್ ಡಿಕ್ಲೇರ್ ಆಗಿರೋದ್ರಿಂದ ಆಟೋ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು. ಹಾಗೆ ಆಲ್ರೆಡಿ ಸಾಕಷ್ಟು ಕಂಪನಿಗಳ Q4 ರಿಸಲ್ಟ್ಸ್ ಬಂದಿದೆ. ಮುಂದಿನ ವಾರ ಕೂಡ ಈ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಬಜಾಜ್ ಆಟೋ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಹೀರೋ ಮೋಟೋಕಾರ್ಪ್, BHEL, ಅಂಬುಜಾ ಸಿಮೆಂಟ್ಸ್ ಈ ಎಲ್ಲ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಬಟ್ ಮೇಜರ್ ಫ್ಯಾಕ್ಟರ್ ಗ್ಲೋಬಲ್ ಇವೆಂಟೇ ಆಗಿರುತ್ತೆ. ಇರಾನ್ ಮತ್ತು US ನಡುವಿನ ವಾರ್ ರಿಲೇಟೆಡ್ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ ರಿಯಾಕ್ಷನನ್ನು ಕೊಡುತ್ತೆ. ಹಾಗೆ ಭಾರತ FDI ರೂಲ್ಸ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಭಾರತದ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡುವಂಥ ಕೆಲವೊಂದಿಷ್ಟು ದೇಶಗಳಿಗೆ ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ ಈಗ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಪ್ಲೈ ಆಗ್ತದೆ. 2020 ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ್, ಮಯನ್ಮಾರ್, ಭೂತಾನ್ ಹಾಗೆಯೇ ಅಫ್ಘಾನಿಸ್ತಾನ್ಗೆ ಕೂಡ FDI ರಿಲೇಟೆಡ್ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಭಾರತ ಇಂಟ್ರೊಡ್ಯೂಸ್ ಮಾಡಿತ್ತು. ಗೌರ್ಮೆಂಟ್ ಸೆಲೆಕ್ಟೆಡ್ ರೂಟ್ಗಳಿಂದನೇ ಈ ಕಂಟ್ರಿಯ ಸಿಟಿಸನ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ರೂಲ್ ಬಂದಿತ್ತು. ಈಗ ಕೆಲವು ಇಂಪಾರ್ಟೆಂಟ್ ಸೆಕ್ಟರ್ಸ್ ಏನಿದೆ ಅದು
ಅದು ಡಿಫೆನ್ಸ್ ಆಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿ, ಅಟೋಮಿಕ್ ಎನರ್ಜಿ, ಈ ಸ್ಪೆಸಿಫಿಕ್ ಸೆಕ್ಟರ್ಸ್ಗಳಲ್ಲಿ ಭಾರತದ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡ್ತಿರುವಂಥ ಕಂಟ್ರಿಗಳು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಅಲೌಡ್ ಸೆಕ್ಟರ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಇದರಿಂದ ಸ್ಪೆಸಿಫಿಕ್ ಸೆಕ್ಟರ್ಸ್ ಆಗಿರುವಂಥ ಡಿಫೆನ್ಸ್, ಸ್ಪೇಸ್ ಈ ಸೆಕ್ಟರ್ನಲ್ಲಿ ಚೈನಾ, ಪಾಕಿಸ್ತಾನದಿಂದ ಬರುವಂಥ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಬಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ವೀಕೆಂಡಲ್ಲಿ ಡಿಮಾರ್ಟ್ ತಮ್ಮ ಕ್ವಾರ್ಟರ್ 4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಯಾಂಡ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್, ರೆವೆನ್ಯೂಸ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಡಿಮಾರ್ಟ್ನ ರಿಸಲ್ಟನ್ನು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದೇ ಬೆಟರ್ ಆಗುತ್ತೆ. ಯಾಕೆಂದರೆ ಕಳೆದ ಕ್ವಾರ್ಟರ್ ಫೆಸ್ಟಿವಲ್ ಸೀಸನ್ ಆಗಿತ್ತು, ಸೇಲ್ಸ್ ಸ್ಟ್ರಾಂಗ್ ಆಗಿ ಇರುತ್ತೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಕಂಪನಿ 656 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2025ರಲ್ಲಿ 551 ಕೋಟಿಯ ಪ್ರಾಫಿಟ್ ಬಂದಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 856 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಸೊ ಫೆಸ್ಟಿವಲ್ ಸೀಸನ್ ಇದ್ದಿದ್ದರಿಂದ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಬಂದಿದೆ. ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೋಡಬೇಕಾಗುತ್ತೆ ಸೋಮವಾರ ಈ ರಿಸಲ್ಟ್ಗೆ ಯಾವ ರೀತಿಯಲ್ಲಿ ಸ್ಟಾಕ್ ರಿಯಾಕ್ಟ್ ಮಾಡುತ್ತೆ ಅಂತ. ಕಳೆದ ಒಂದು ತಿಂಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮೇ ಡಿಮಾರ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂ ಅಪ್ಡೇಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಶೇರ್ ಆಗಿತ್ತು. ಇಯರ್ ಆನ್ ಇಯರ್ ರೆವೆನ್ಯೂಸ್, ಪ್ರಾಫಿಟ್ಸ್ ಈಗಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ಮಾರ್ಜಿನ್ ಇಂಪ್ರೂವ್ಮೆಂಟ್ ಕೂಡ ಇರೋದು ಪಾಸಿಟಿವ್ ಸೈನ್ ಆಗುತ್ತೆ. ಸೊ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಡಿಫೆನ್ಸ್ ಸೆಕ್ಟರ್ನ ಕಂಪನಿ ಮ್ಯಾಸ್ಗಾನ್ ಡಾಕ್ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಪ್ರಾಫಿಟ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಲಾಸ್ಟ್ ಇಯರ್ 325 ಕೋಟಿ ಇದ್ದಂಥ ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ 674 ಕೋಟಿಗೆ ಜಂಪ್ ಆಗಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ 880 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ ಈ ಬಾರಿ ಎಕ್ಸ್ಪೆನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರಾಫಿಟ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಸ್ಟಿಲ್ ಸ್ಟ್ರಾಂಗ್ ರಿಸಲ್ಟ್ ಮ್ಯಾಸ್ಗಾನ್ ಡಾಕ್ನ ಕಡೆಯಿಂದ ಕೂಡ ಡಿಕ್ಲೇರ್ ಆಯಿತು. ಸೊ ಮ್ಯಾಸ್ಗಾನ್ ಡಾಕ್ ಸ್ಟಾಕ್ ಪ್ರೈಸ್ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಬಟ್ ಏಪ್ರಿಲ್ ತಿಂಗಳಲ್ಲಿ ಸ್ಟಾಕ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಸೊ ಆಲ್ಮೋಸ್ಟ್ 2000 ಲೆವೆಲ್ನಿಂದ 2700 ಲೆವೆಲ್ಗೆ ಸ್ಟಾಕ್ ರಿಕವರ್ ಆಗಿದೆ. ಈ ರಿಸಲ್ಟ್ನಿಂದ ಸ್ವಲ್ಪ ಮೊಮೆಂಟಮ್ ಸಸ್ಟೈನ್ ಆಗ್ಬೋದು. ವೊಡಾಫೋನ್ ಐಡಿಯಾಗೆ ಒಂದು ನೆಗೆಟಿವ್ ನ್ಯೂಸ್ ಇದೆ. AGR ಡ್ಯೂ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ನ ಕಡೆಯಿಂದ 50%ನಷ್ಟು AGR ರಿಡಕ್ಷನ್ ಸಿಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕೇವಲ 27%ನ ರಿಡಕ್ಷನ್ ಸಿಕ್ಕಿದೆ. 87,695 ಕೋಟಿಯ AGR ಡ್ಯೂ ವೊಡಾಫೋನ್ ಐಡಿಯಾ ಪೆಂಡಿಂಗ್ ಇಟ್ಕೊಂಡಿದ್ರು. ಈಗ ಹೊಸ AGR ಡ್ಯೂ 64,000 ಕೋಟಿಗೆ ಇಳಿದಿದೆ. 27%ನಷ್ಟು ರಿಲೀಫನ್ನು ಡಾಟ್ ಕೊಟ್ಟಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ರಿಲೀಫ್ ಸಿಕ್ಕಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಕಂಪನಿ 5G ಸ್ಪೆಕ್ಟ್ರಮ್ಗಳನ್ನೇನು ಅಕ್ವೈರ್ ಮಾಡ್ಕೊಂಡಿದ್ರು, ಅದರ ಒಂದು ಪೇಮೆಂಟ್ ಕೂಡ ಪೆಂಡಿಂಗ್ ಇದೆ. ಸೊ ನೆಕ್ಸ್ಟ್ 3 ವರ್ಷಗಳಲ್ಲಿ 49,000 ಕೋಟಿಯ ಸ್ಪೆಕ್ಟ್ರಮ್ ಪೇಮೆಂಟನ್ನು ಕೂಡ ಇವರು ಮಾಡಬೇಕಾಗತ್ತೆ. ಸೊ ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಇಂಪ್ರೂವ್ ಆಗುವಂಥ ಸಾಧ್ಯತೆ ಕಡಿಮೆನೇ ಕಾಣಿಸ್ತದೆ. CDSL ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ 20%ನಷ್ಟು ಫಾಲ್ ಆಗಿದೆ. ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 40% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇದೆ. ಟ್ರೇಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇಲ್ಲ. ಆ ರೀಸನ್ನಿಂದ ರೆವೆನ್ಯೂಸ್, ಪ್ರಾಫಿಟ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ 2.7 ಕೋಟಿ ಹೊಸ ಡಿಮ್ಯಾಟ್ ಅಕೌಂಟ್ಗಳು ಈ ವರ್ಷದಲ್ಲಿ ಓಪನ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಓವರ್ ಆಲ್ 18 ಕೋಟಿ ಡಿಮ್ಯಾಟ್ ಅಕೌಂಟ್ಗಳನ್ನು CDSL ಈಗ ಮೇಂಟೈನ್ ಮಾಡ್ತಿದೆ. ಯಾವುದೇ ಒಂದು ಬ್ರೋಕರೇಜ್ನಿಂದ ಡಿಮ್ಯಾಟ್ ಅಕೌಂಟ್ ಓಪನ್ ಆದರೂ ಕೂಡ ಆ ಅಕೌಂಟನ್ನು CDSL ಹ್ಯಾಂಡಲ್ ಮಾಡ್ತಾರೆ. ಸೊ NSDL ಕೂಡ ಕೆಲವು ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಬಟ್ ಮೇಜರ್ ಪೋರ್ಷನ್ CDSL ಹ್ಯಾಂಡಲ್ ಮಾಡ್ತಾರೆ. ಆನ್ EMI ಟೆಕ್ನಾಲಜಿ ಸೊಲ್ಯೂಷನ್ನ IPO ಗುರುವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಇನ್ನು 2 ದಿನದ ಸಬ್ಸ್ಕ್ರಿಪ್ಷನ್ ಪೆಂಡಿಂಗ್ ಇದೆ. ಮೊದಲನೇ ದಿನ ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಬಟ್ ಮೊದಲನೇ ದಿನವೇ QIB's ಅಪ್ಲಿಕೇಶನನ್ನು ಹಾಕಿರೋದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ. ಬಟ್ ಕೇವಲ ₹4 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಇನ್ನು 2 ದಿನಗಳ ಕಾಲ IPO ಓಪನ್ ಇರುತ್ತೆ. ₹15 ರೌಂಡಲ್ಲಿ ಪ್ರೀಮಿಯಂ ಇದ್ದರೆ ಆಗ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಇಲ್ಲ ಅಂದರೆ ಈ ಒಂದು IPO ಕೂಡ ರಿಸ್ಕಿ ಬೆಟ್ ಆಗ್ಬೋದು. ನಾನಿವತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.